ಶಕುನಿ, ಸ್ನೇಹದಲ್ಲಿ ವಂಚನೆಯೇ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿದೆ. ಏನು ನಡೆಯಿತು? ಮರಮಾಚದೆ ತಿಳಿಸು. ಅಂಗಾಯಪ ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಹೆಚ್ಚೆತ್ತನು. ಆಗ ಹಸಿದ ಹಬ್ಬದಂತೆ ಆರ್ಪಡಿಸಿದ ಭೀಷ್ಮ ದ್ರೋಣಾದ್ರಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳನ್ನು ನಿಂದಿಸಿದ ಕಾರಣ ಕೌರವೇಶ್ವರನು ಕಣ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂದು ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿಂತವಾಯಿತು. ಆಗ ಭೀಷ್ಮನು ಕುರುಕುಲ ಪಿತಾಮಹರು ಏನು ಹೇಳಿದರು? ಆ ಸೂರ್ಯನಿಂದ ಭೀಷ್ಮನು ಆ ರೀತಿ ಹೇಳಿರಲ್ಲ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ಆಶೆಯು ಭಂಗವಾಯಿತು. ಶಕುನಿ, ನಾನು ಎಂದಿಗೂ ಸೈನ್ಯಾಧಿಪತ್ಯಕ್ಕೆ ಆಶಿಸುವುದನಲ್ಲ. ಆದರೆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಆ ಕೃಷ್ಣನ ಸವಿ ನುಡುವ ಮಾತುಗಳಿಗೆ ಎಲ್ಲಿ ನೀನು ಶ್ರೀಕೃಷ್ಣನ ಹೊಸಾನೆಂದು ದುರ್ಯೋಧನ ಸಂದೇಹ. ಕುರುಕುಲದ ಅರಸರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವುದು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯದಿಂದ ನಿನ್ನ ಸೇನಾಧಿಪತ್ಯ ಆಸೆಯು ಭಂಗವಾಯಿತು. ಶಕುನಿ, ನಾನು ಎಂದಿಗೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಲ್ಲಿ ನನಗಿದ್ದಂಥ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ಸಂದೇಹ. ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರೋರು. ಆದರೇನು ಮಾಡೋದು? ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯದಿಂದ ನಿನ್ನ ಸೇನಾಧಿಪತ್ಯ ಆಸೆಯು ಭಂಗವಾಯಿತು. ಇದಕ್ಕೆ ಕಾರಣರು ಭೀಷ್ಮರಲ್ಲವೇ? ಯಾರಾದರಾಗಲಿ ಕೌರವೇಶ್ವರ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುತ್ತೀಕರಿಸಿ ಮಾತನಾಡಲು ಹಿಂದಿರುತ್ತಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿದಾನು ಕರ್ಣ, ಆದರೆ ಎತ್ತವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀತನಿಗೆ ಸ್ವಾಮಿ ಭಕ್ತಿ ಎಲ್ಲಿದೆ ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ವಿಧಾತನ ನಾಟಕ ಬಲ್ಲವರ್ಯಾರೋ? ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾ ಜಾಲ. ಶಕುನಿ, ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ. ಶಕುನಿ, ಈ ಅವಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಎನ್ನಯ ಬಾಳು ಕಣ್ಣೀರು ಜಗದಿ, ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿ ಪರ್ಯಾರಿ ದೀನನ ದಯದಿ, ಪಾಲಿ ಪರ್ಯಾರಿ ದೀನನ ದಯದಿ, ಕೊನೆಗಾಲಿಸೆಯ ಕರ್ಮದ ಬಂಧನ, ಕೊನೆಗಾಲಿಸೆಯ ಕರ್ಮದ ಬಂಧನ, ದಾರಿಯು ಕಾಣದೆ ಅಂದದ ತನನಾದೆ, ದಾರಿಯು ಕಾಣದೆ ಅಂದನ ತನನಾದೆ, ಗತಿಹೀನನಾದೆ ಜಗದಿ.
ಬಾಳೆ ಕಣ್ಣೀರು ಜಗದಿ ನೆನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿ ಪರ್ಯಾರಿ ದೀನನ ದಯದಿ ಪಾಲಿ ಪರ್ಯಾರಿ ದೀನನ ಭಯದಿ ಕೊನೆಗಾಳಿಸೆಯ ಕರ್ಮದ ಬಂಧನ ಕೊನೆಗಾಳಿಸೆಯ ಕರ್ಮದ ಬಂಧನ ದಾರಿಯು ಕಾಣದೆ ನಂದನ ತರನಾದೆ ದಾರಿಯು ಕಾಣದೆ ಹಂದನ ತರಲಾದೆ ಗತಿಹೀನಾದ ಜಗದಿ ವಿಧಿಗೈದ ಮೋಹದಿಂದ ವಿಧಿಯೇ ಶಕುನಿ ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅವಮಾನವನ್ನು ನಾನಿನ್ನೆಷ್ಟು ದಿನ ಸಹಿಸಲಿ? ಸೂತಪುತ್ರನೆಂದು ಚಿಕ್ಕಂದಿನಲ್ಲಿ ಮಕ್ಕಳು ನನ್ನ ಬಳಿ ಹಾಡಲು ಬರುತ್ತಿರಲಿಲ್ಲ. ಆಗ ನಾನು ಏಕಾಂಗಿಯಾಗಿ ಕುಳಿತುಕೊಂಡು ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನನ್ನು ಸೂತಕುಲದಲ್ಲಿ ತೆಳ್ಳಿದೆ ಎಂದು. ಆ ದಿನಗಳು ಕಳೆದು ಹೋದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವ ಎಂದು ಭಾವಿಸಿದೆ. ನನ್ನ ಮಾನೋಪಮಾನಗಳು ಗುಣವನ್ನು ಅವಲಂಬಿಸಿದೆ ಹೊರತು ಕುಲವನ್ನಲ್ಲ ಎಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನು ಇಂದು ಅಂಗರಾಜ್ಯದ ಅರಸು, ಕುರು ಸಾಮ್ರಾಜ್ಯ ಮಾಂಡಲಿಕ. ಈಗಲೂ ಸಹಿತ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಡುತ್ತಿಲ್ಲವಲ್ಲ ಶಕುನಿ? ಸ್ಥಿರನಾದ ಕಾರಣ ದುರ್ಯೋಧನ ಅವಾಜ್ಯ ಸ್ನೇಹವನ್ನು ನಿರಾಕರಿಸುವ ಪ್ರತಿ ಕಾರ್ಯವು ನಿನ್ನ ಕೈಯಲ್ಲಿರೋದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣ ಮಾಡಲೆಂದು ಶಪಥ ಮಾಡುವುದು. ಆಗ ಕೌರವು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲವು ಅಂತಹ ಅನರ್ಥ ಕಾರ್ಯವೆಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರುಕ್ತರಾಗಿದ್ದಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲಿ? ನನ್ನಿಂದಾಗದು. ಬೇರೆ ಉಪಾಯವಿಲ್ಲಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡುವುದು. ಏಕೆಂದರೆ ದ್ರೋಣ ಸೈನ್ಯಾದಿಗಳು ಇದಕ್ಕಿಂತ ಹೆಚ್ಚಿನ ಅವಮಾನ ಮಾಡುವುದು ಇನಿಯುವುದಿಲ್ಲ. ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ಇವೆಲ್ಲವನ್ನು ಕೇಳಿದಂತೆಯೇ ಸುಮ್ಮನಿದ್ದರು. ಈ ವಿಚಾರದಲ್ಲಿ ತಾಟಸ್ಥ ಭಾವ್ಯವನ್ನು ವಹಿಸನು. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಕಂಡ ಮೇಲೆ ನಾನಿನ್ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಯುದ್ಧದಲ್ಲಿ ಪರಾನ್ಮುಖಲಾಗುವವರೆಗೂ ನಾನು ಶಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿಯೂ ಹುಡುಕಿದನಲ್ಲ, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಇಚ್ಛೆ ಇಲ್ಲ. ಪುನಃ ನೋಡುವೆ, ಆಗ ತಿಳಿಯುವೆ ನನ್ನ ಶಪಥವೇನೆಂದು. ನಿಲ್ಲು ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಶುಗಳಂತೆ ಪದದಳಿತರಾಗಿ ಜೀವಿಸುತ್ತಿರುವ ನಮಗೆ ಸಂತೋಷ ಸುದ್ದಿ. ಕರ್ಣ 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 ನಿಲ್ಲು ಕರ್ಣ 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 ಹೊರಟೇ ಹೋದ. ಇದೇನು ಶಕುನಿ? ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಿಧವಾಗಿ ಯೋಚಿಸಿ
ಈ ದಿನ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಆದರೆ ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು. ಆದರೆ ಕರ್ಣನಿಗೆ ಸೇನಾಧಿಪತಿ ಇದೇನು ಪರಿಹಾಸವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅದನ್ನು ಸೇನಾಧಿಪತಿಯನ್ನು ಮಾಡುವುದರಿಂದ ಎಷ್ಟು ಜನರು ಆ ಮಾತುಗಳು ಯೋಚಿಸಿದ ಕೌರವೇಶ್ವರ. ಭಾರ್ಗ ವಿಜಯೋನ್ಮತ್ತನಾದ ಭೀಷ್ಮ, ಶಸ್ತ್ರಚಾರಣರಾದ ದ್ರೋಣ, ಶಲ್ಯ ಕೃತವರ್ಮ ಇಂತಹ ಉತ್ತಮ ವರ್ಣದ ಮಹಾರಥಗಳನ್ನು ಬಿಟ್ಟು ಆ ಸೂತಕದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದ ದಿಕ್ಕರಿಂದ ಎಷ್ಟು ಜನರು ಅವ ಮಾತಾಗುವ ಯೋಚಿಸಿದೆಯಾ? ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಏನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಅವರು ಹಿಂದಿರುವುದಿಲ್ಲ. ಅಲ್ಲದೆ ಭೀಷ್ಮನ ಪರಾಜಿತ ಆಗುವವರೆಗೂ ಕರ್ಣನ ಹಸ್ತಧಾರಣ ಮಾಡುವುದೆಂದು ಶಪಥ ಮಾಡಿರುವನು. ಈಗ ನೀನು ಅವನಿಗೆ ಏನಾದರೂ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಒಪ್ಪಿಸಿದರೆ ಆ ಶಪಥವನ್ನು ಮೀರಿ ವಹಿಸುವುದಿಲ್ಲ. ನಿಜ ಶಕುನಿ, ಹಾಗಾದರೆ ಹೀಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಹಾಗೆ ಚಿಂತಿಸುವ ಸಮಯ ಇಲ್ಲ. ಈಗಲೇ ಹೋಗಿ ಕುರಿಪಿತ ಮಹಾನ್ ನೋಡು. ಹಾಗೆ ಮಾಡವೇ ಶಕುನಿ? ನೀನು ನನ್ನ ಸಂಗಡ ಬಾ. ನಡೆ ನಡೆ ನಡೆ. ತಂತ್ರವನ್ನೇ ಹೂಡಿದನು, ಕುತಂತ್ರವನ್ನೇ ಮಾಡಿದನು. ತಂತ್ರ ಮಂತ್ರದಿಂದ ನನ್ನ ಕಾರ್ಯವು ಸಫಲವಾಯಿತು. ಆನಂದ 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 ಈ ಕೃತಿಯ ಪರಮಾನಂದ. ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ ಆನಂದ ಆನಂದ ಆನಂದ. ಸೇಡಿನ ಸರ್ಪದ ಎಡೆಬೆಟ್ಟಿ ಸರಸವ ಆಡಲು ಬಯಸುವೆಯ? ಸೇಡಿನ ಸರ್ಪದ ಎಡೆಬೆಟ್ಟಿ ಸರಸವ ಆಡಲು ಬಯಸುವೆಯ? ನಿನ್ನ ವಿನಾಶಕ್ಕೆ ನಾಡುವ ಆಡುತ್ತ ಆನಂದವ ಹೊಂದುವೆ. ಆನಂದ 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 ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕೌರವ
ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳ ರಣದನು ನಾ ಬಲಿಗೊಡುವೆ. ಕೌರವ ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳ ರಣದನು ನಾ ಬಲಿಗೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯಿಂದಿರು ನೀವೆಂದು. ತರ್ಪಣ ನೀಡುವ ಸೋದರರೇ, ನೆಮ್ಮದಿಯಿಂದು ನೀವೆಂದು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ. ಆನಂದ ಆನಂದ ಆನಂದ. ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದ ಪರಿಭವ ಸವಿಸಿದೆ ಜೀವ. ತಳೆದ ಪರಿಭವ ಸವಿಸಿದೆ ಜೀವ. ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ. ಜ್ವಲಿಸುವುದರ ಭರತ ನಿಜಾತ, ಕಲುಷಿತ ಮನದ ಕುಲಭಾವ. ಜ್ವಲಿಸುವುದರ ಭರತ, ಜ್ವಲಿಸುವುದರ ಜ್ವಲಿಸುವುದರ ಭರತ. ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹೆದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನೂ ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಇನ್ನು ಮುಂದಾದರೂ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ. ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ಅವತಾಪದಿನಂದು ಕಣ್ಣೀರ ಕರೆಯುವೆಯ ಕಾಂತೆ, ಪಾಂಡವರ ಪಟ್ಟ ಮಯಿಸಿ ಈ ಮನ ಮನೋನ್ಮಣೆ. ವಾಸುದೇವನ ಆಸರೆಯು ನಮಗಿರಲು ಪ್ರಿಯತಮೆ, ವಾಸುದೇವನ ಆಸರೆಯು ನಮಗಿರಲು ಒಂದಿಹುದು ನಮಗೆ ಬಲು ಕಷ್ಟವೋ. ರಮಣಿ ರಮಣಿ ಏಕೆ ಚಿಂತಿತೆ ಧ್ರುಪದ ನಂದಿನಿ ಅಂಜಲಿ, ಏಕೆ ಚಿಂತಿತೆ ಧ್ರುಪದ ನಂದಿನಿ. ಭಯವ ಬಿಡು ಅಭಯ ಕೊಡು ಪರಮ ಸದ್ಗುಣಿ, ಭಯವ ಬಿಡು ಅಭಯ ಕೊಡು ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ.
ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಹಳಬೇಡ ಪೌಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದಲ್ಲೇನೋ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದ ವಿಧಾಯಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರಿಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೀಗೆ ಕಾಗಿರುವೆ, ಅದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರೋ ಆಜ್ಞಾಧಾರಕನಲ್ಲ. ಸರಿ ಸರಿ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧ್ಯೆ ಆಗುವುದು, ಆಗ್ಲಾದ್ರೂ ಬಿಚ್ಚಿರುವ ಏನಿನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾದಂತೆ ಸರಿ. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರ್ಯಾರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಕೃಷ್ಣ ಗೋಪಿಕಾಂಗೇಯರ ವಿಲಾಸ ವಿಪ್ರಮದಲ್ಲಿ ಮಗ್ನನಾಗಿರುವ ಓ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆ. ಪಾಂಚಾಲಿ, ಅದಾಗಿರಲಿ. ಆ ಭಾನುಮತಿಗೆ ನೀನು ಏನೊಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನಂದು? ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಹಾಪು ಪಾಂಚಾಲಿ, ಹಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರಲಿ.
ಆಗಲಿ. ನೀನು ಈ ಧೀರನ ಮಡದೆಯಲ್ಲವೇ? ಪ್ರಾಣೇಶ್ವರ, ಬನ್ನಿ ಹೀಗೆ. ಸ್ವಾಮಿ, ಸಮಯವಿದೆ, ಶೃಂಗಾರಕ್ಕೆ ಭೀಮ ಸಮಯವಿದೆ, ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಸಮಯವಿದೆ, ಶೃಂಗಾರಕ್ಕೆ ಭೀಮ. ರಮಣೆಯ ಮನಕ್ಕಿಲ್ಲದಿರೆ ವಿರಾಮ. ರಮಣೆಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ. ಮನಮುದಿಸುವ ಮಧುಹಾಸ ವಿಲಾಸ. ಮನಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯುಳು ನೀನು. ಪ್ರಾಣೇಶ್ವರ, ಕೌರವ ಶಿರವ ಧರೆಯುಳು ನೀನು. ಪ್ರಿಯೆ, ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ. ಚೆಲ್ಲುತ್ತ ಸೇರುವೆ. ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ. ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ. ಕಾಂತೆಯ ನೀನು. ಸಮಯವಿದೆ, ಶೃಂಗಾರಕ್ಕೆ ಭೀಮ. ಸಮಯವಿದೆ, ಶೃಂಗಾರಕ್ಕೆ ಭೀಮ. ರಮಣೆಯ ಮನಕ್ಕಿಲ್ಲದಿರೆ ವಿರಾಮ. ರಮಣೆಯ ಮನಕ್ಕಿಲ್ಲದಿರೆ ವಿರಾಮ. ಪ್ರಿಯೆ, ಸಮಯವಿದೆ. ಪ್ರಾಣೇಶ್ವರ, ಪ್ರಿಯೆ, ನಮ್ಮ ಸರಸ ಲಾಭಕ್ಕೆ ಇನ್ನು ಸಾಕಷ್ಟು ಸಮಯವಿದೆ. ಆದ್ರೆ ಮರೆತು ಹೋದ್ರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನು ಹೇಳಿದ್ರಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯ ಹೇಳಲು ಅಪೇಕ್ಷಿಸುತ್ತಿರುವಲ್ಲವೇ ಪಾಂಚಾಲಿ? ಅವರನ್ನು ಮರಣಗೊಳಿಸದೆ ಮರೆಯೊಳಿರಲು ಬಿಡುವೆನೆ. ರಣದವರ ರಕ್ತವನ್ನು ಮಾಡದಿರುವೆನೆ. ಪಾಂಚಾಲಿ, ಅವರನ್ನು ಮರಣಗೊಳಿಸದೆ ಮರೆಯ
ಅಂತ ಮರೆಯುವಂತ ಹೇಳಿಯಲ್ಲ, ರಣಸಿಂಹ ಅರಿಭಯಂಕರ ಈ ಭೀಮನು. ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆ ಎಂದಿಗೂ ಮರೆಯೋರಲ್ಲ. ನೀವು ಆಡ್ದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮತ್ತು ಈ ನನ್ನ ಗದೆಯು ನಾನು ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುವನು. ಧರ್ಮರಾಯನಾದ ವಿಧಿಷ್ಠರನ್ನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ಅವನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ ಅಣ್ಣ, ನೋಡು ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರ ಶಕ್ತರಲ್ಲ. ಸಹೋದರ ಭೀಮಸೇನ, ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಮಾನಿನಿ ಮನದ ವೇದನೆ ಸಮಯ ರಮಣೀಯ ಏತಗೆ ಕೊಡವೋ ಧರ್ಮಜಯಂ ಮಯ ಮನ ಭ್ರಾತವೋ ಧರ್ಮಜಯಂ ಮಯ ನಿರ್ಮಲ ಭ್ರಾತವೋ ನೀರುವುದನು ಚಿತ್ತ ಪರೀಕ್ಷಿಸದೆ ನುಡಿಯ ನೀರುವುದನು ಚಿತ್ತ ಪರೀಕ್ಷಿಸದೆ ನುಡಿಯ ಸಹಿಪದು ಮನದನು ತಾಡವ ರಮಣೆ ಸಹಿಪದು ಮನದನಿ ತಾಡವ ರಮಣೆ ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲ ಹೃದಯಳೆ ಹೊರಗಲು ಸರಿಯೇ ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲ ಹೃದಯಳೆ ಹೊರಗಲು ಸರಿ ಸರಸಾಸಿನಿ ನರಿಯದ ಈ ಪರಿ ಸರಸಾಸಿನಿ ನರಿಯದ ಈ ಪರಿ ಏಕಿಂತು ನೀನಿಂತು ವಿಕೋಪ ಪಡೆದೆ ಏಕಿಂತು ನೀನಿಂತು ವಿಕೋಪ ಪಡೆದೆ ಮಾನಿನಿ ಮನದ ವೇದನೆ ಸಮಯ ಸರಿದಯ ರಮಣಿ ಏತಜಯ ದೊಗಡವ. ಪಾಂಚಾಲಿ,
ಸಮಾಚಾರವೇನು? ಅಣ್ಣನ ಯಾಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗೂದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಹೋದರ, ನನಗೆ ಯಾರಲ್ಲಿ ಕೋಪವಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದನಿ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಾನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮಾನಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯಲ್ಲಿ ಸಂಧಿಯ ಭಿಕ್ಷುಕರಂತೆ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನಿಲ್ಲಿ ಇನ್ನೊಂದು ಗಳಿಗೆಯೂ ಇರಲು ಸಾಧ್ಯವಿಲ್ಲ. ಇದ್ದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಯಾವುದೂ ಅಪೇಕ್ಷಿಸುವುದಿಲ್ಲ. ಮತ್ತು ನಾನು ಈ ನನ್ನ ಗದೆ ಎರಡೇ ಕುರುಕುಲವನ್ನು ನಾಶ ಮಾಡುವುದು. ಈಗದ ಜಗದ ಮಹಾಯುಧ, ಈಗದ 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 ಜಗದ ಮಹಾಯುಧ, ಈಗದ ಈಗದ ಇವೆರಡೇ ಕುರುಕುಲವನ್ನು ನಾಶ ಮಾಡುವುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಅವನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ, ಕೋಪ ಮಾಡಬೇಡ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಅಪೇಕ್ಷಿಸಿದರೆ ಮುಂದೆ ನಡೆಯುವ ವಿಚಾರಕ್ಕಾಗಿ ದುಃಖಿಸಲ್ಪಡಬೇಕಾಗುವುದು. ಅದಕ್ಕಾಗಿ ಸಂಧಿಗಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕೂಟವೆಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡಹತ್ತಿದೆ. ಜೈ ಜೈ ಯಾದವ, ಜೈ ಜೈ ಯಾದವ, ಜೈ ಜೈ ಯಾದವ. ಏನಿ ಕೋಲಾಹಲ? ಅರ್ಜುನ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಸಂಧಿಯ ಫಲಾಫಲಗಳು ಕೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ಪುರಸ್ಕಾರದ ವರ್ತನೆಯು
ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಸ್ವಾಭಿಮಾನವು ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದ ಬಳಿಕ ನಿಮ್ಮಿಷ್ಟದಂತೆ ಮಾಡಿ. ಏನೀ ಕೋಲಾಹಲ? ಏನೋ ಪಾಯವ ಏನೋ ಪಾಯವ ನಸಗಲಿ ನಾನು ಸರಿಯೇ ಮೆರೆವರು ಕೌರವರವರು ಸರಿಯೇ ಮೆರೆವರು ಕೌರವರವರು ಏನೋ ಪಾಯವ ಏನೋ ಪಾಯವ ನಸಗಲಿ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಧರ್ಮನಂದನ. ಅಣ್ಣ ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಯ್ಯ. ಅಣ್ಣ, ನನ್ನನ್ನು ಆಶೀರ್ವದಿಸಣ್ಣ. ಪರಮಾತ್ಮ, ಪಾಂಡವರೊಡೆಯ ಎದುಕುಲ
ದುಷ್ಟರ ಶಿಕ್ಷಕ ಶಿಷ್ಟ ಸಂರಕ್ಷಕ ಪಾಲನೆಯ ಜಯವನ್ನು ಕರುಣಿಸು ಮುರಳೇ ಮೋಹನ ಜಯವನ್ನು ಕರುಣಿಸು ಮುರಳೇ ಮೋಹನ ಮುಗೆಯುವೆವೋ ಚರಣದಿ ಪರಮಾತ್ಮ ಹೋದ ಕಾರ್ಯವು ಏನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುದಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಗೆ ಆಗಮಿಸಿ ಸ್ವಾಗತಿಸಿ ವಿಧ ವಿಧವಾಗಿ ಸತ್ಕರಿಸಿದನು. ಸಂಧಿಯ ವಿಚಾರವು ನಡೆಯಿತು ಅಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲ ಅಣ್ಣನ ಮಾತು ಮುಗಿಯಲಿ. ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರನು ಪುಡಿಪತಿ. ಈ ಸಮಸ್ಯೆ ಮಾತುಗಳಿಂದ ನನಗೆ ಬೇಡ. 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ವೇನಯ್ಯ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತದ ಮೋಸ ನೆಪದಿಂದ ಅರ್ಜುನನ ಬಳೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಶ್ಯಕವಿಲ್ಲ. ಯಾರೋ ಅಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯತೆಯಾದ ನನಗೆ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಅದು ಎಂಥ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶಗಳನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಮುಂತಾದವರು ಒಪ್ಪಿದರು. ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರವಾಕ್ಯನ್ನು ಕೇಳಬೇಕೆಂದಿತ್ತು, ಇನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಬರುವೆನು. ಸಹೋದರರೇ, ನಿಮ್ಮ ಪೌರುಷ ಪುರಸ್ಕಾರ ವರ್ತನೆಯು ನೀವೇ ಬಂಧಿಸರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವಲ್ಲ. ಅಗ್ರಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ.
ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದಾದರೂ ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುತ್ತಿ ನನಗೊಪ್ಪದು ಹಪ್ಪದು ಹಪ್ಪದು. ನಿನಗೊಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಹವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ, ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಭೀಮಸೇನ, ಹೇಳು ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕೂರಬೇಕು. ಇಲ್ಲ, ಇಂತಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನು ಪರಿಹಾಸವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಭೀಮಸೇನ, ಎಲ್ಲಿ? ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ನಿನ್ನ ಅಭಿಮತ? ನೀನು ಕೋಪ ಮಾಡೋದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಕೆ ಆಗಲಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞ ಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಇದೇನಣ್ಣ? ಈ ಯಜ್ಞವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಯಜ್ಞದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆ. ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸಿರುವಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಗಂಡನ ಕೈಗಳನ್ನು ಕಟ್ಟುವುದು ಬರುವುದೋ ಇಲ್ಲವೆಂದು ನೋಡೋಣ. ಭೀಮಸೇನ, ಪಾಂಚಾಲಿ, ನಾನು ಹೇಳುವ ಆ ಪ್ರಿಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಅಕ್ಕದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರಾದರೂ ಆತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಧನೆ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ದುರ್ಯೋಧನ, ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕುತ್ತಿಯಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವರು ಈ ರೀತಿ ಅಪಮಾನ ಪಡಿಸಿದರೇನು? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಅಭಿಮತವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಯುದ್ಧಕ್ಕೆ ಕೊಟ್ಟ ಕೊನೆಯ ಸಂದೇಶವನ್ನು ಹೇಳುವೆನು ಕೇಳು. ಕೌರವನು ಕೃಷ್ಣ, ಭೀಮಸೇನ, ದೊಡ್ಡ ಪುಟ್ಟ ನುಡಿದ ಕೌರವನು ಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವಾಗಿ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ.
ರಾಜ್ಯವ ಕೊಡಲು ಭೀಮನಿಗೊಂದು ಊರನ್ನು ಬಿಡಲು ಕೊಡುವೆನು ರಾಜವ ನಾನು ಮಡಿದಾಗ ಕೊಡುವೆನು ರಾಜವ ನಾನು ಮಡಿದಾಗ ದುಡುಕುತ ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು ಇಡಿಂಬಾಪತಿಯೇ ಕೇಳು ಇಡಿಂಬಾಪತಿಯೇ ಕೇಳು. ಭೀಮಸೇನ, ನೀವು ಯುದ್ಧವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರತಿಕರ ವೀರಘೋಷದಲ್ಲಿ ಎಂದು ತನ್ನ ಕೊನೆಯ ಉತ್ತರವನ್ನು ಹೇಳಿದನು ಭೀಮಸೇನ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚುವುದಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವೆಯಾ? ನೀನು ಬಿಚ್ಚುವುದಿಲ್ಲವೇ? ಬೇಡ. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವೆಯಾ? ಇಲ್ಲವಯ್ಯ. ನೀನೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಯಾರು ಬಿಚ್ಚುವುದು ಬೇಡ, ಅವನೇ ಬಿಚ್ಚಿಕೊಳ್ಳಲು. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಪರಮಾತ್ಮ ಭೀಮಸೇನ, ಶೂನ್ಯತೆಯ ಗುರು ಹೇಳಿಗಳನ್ನು ಶೂನ್ಯತೆಯ ಗುರು ಹೇಳಿಕೊಳ್ಳಲು ಪರಮಾತ್ಮ ಭೀಮಸೇನ, ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಓನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದೆ, ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಆಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಈ ನನ್ನ ಗದಾದಂಡದಿಂದ ಅವರನ್ನು ನಾಶ ಮಾಡಿ ಆನಂತರ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಆನಂತರ
ಆದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಭೀಮಸೇನ, ಇದಕ್ಕೆ ನಿನ್ನ ಪರಮ ಪವಿತ್ರವಾದ ಪಾದವೇ ಸಾಕು.